ಗಂಡ ಆದವನು ಹೆಂಡ್ತಿನ ಹೇಗೆ ಜೋಪಾನ ಮಾಡಬೇಕೋ ಹಾಗೆ ನಿನ್ನನ್ನು ಜೋಪಾನ ಮಾಡ್ತಿಲ್ಲ. ನಿನ್ನ ಆಸೆ ಆಕಾಂಕ್ಷೆ ಯಾವುದಕ್ಕೂ ಬೆಲೆ ಕೊಡ್ತಿಲ್ಲ. ಇದೇ ಸರಿಯಾದ ಸಮಯ. ಕೂತು ಯೋಚಿಸು. ನಿನ್ನ ಆಸೆಗಳೇನು ಆಕಾಂಕ್ಷೆಗಳೇನು ಅಂತ ರಾಮ್ ಮುಂದೆ ಹೇಳು. ಆಸೆಗಳ? ಏನು ಆಸೆಗಳು? ನನಗೇನು ಗೊತ್ತಾಗ್ತಿಲ್ಲ ಅಜ್ಜಿ. ಟ್ಯೂಬ್ಲೈಟು ಹೊಸದಾಗಿ ಮದುವೆ ಆಗಿದೆಯಾ, ಇಷ್ಟೊಂದು ಯೋಚನೆ ಮಾಡ್ತಿದೀಯಲ್ಲ. ನಿನಗೇನು ಬೇಕು ಅಂತ ರಾಮ್ ಹತ್ರ ಹೇಳು. ಅದನ್ನು ಪೂರೈಸಿದ್ರೆ ಮಾತ್ರ ಸೈನ್ ಹಾಕ್ತೀನಿ ಅಂತ ಡಿಮ್ಯಾಂಡ್ ಮಾಡು. ಚಂದ್ರಶೇಖರ್ ಸ್ವಾಮಿಗಳೇ, ಮಿಕ್ಸಿ ರೆಡಿ ಆಯ್ತಾ? ನಾನು ಮಸಾಲೆ ರುಬ್ಬಬೇಕು. ಎಷ್ಟು ಸಲ ಹೇಳಿದ್ದೀನಿ ಬಿಸಿ ವಸ್ತುನ ಇದ್ರಲ್ಲಿ ಹಾಕಿ ತಿರುಗಿಸ್ಬೇಡ ಅಂತ. ನೀನು ಕೇಳೋದಿಲ್ಲ, ಅದು ಹಾಳಾಗೋದು ನಿಲ್ಲೋದಿಲ್ಲ. ರೀ, ಹಾಗಂತ ಅದನ್ನೆಲ್ಲ ಆರೋವರೆಗೂ ಕೂತ್ಕೊಳ್ಳೋಕ್ಕಾಗುತ್ತೇನ್ರಿ? ನೀವು ನೋಡಿದ್ರೆ 12 ಗಂಟೆ ಆದರೆ ಹಸುವು ಹಸುವು ಅಂತ ಇರ್ತೀರಾ. ರೀ, ಬಟ್ಟೆ ಮಡ್ಚಿ ಸಾಕಾಗಿದೆ ರೀ. ಅದೇನೋ ಬಟ್ಟೆ ಒಗೆಯೋ ಮಿಷಿನ್ ಬಂದಿದೆಯಂತಲ್ಲ, ಅದನ್ನು ತೊಗೊಂಡು ಬರಬಾರ್ದಾ? ಗಜಗೌರಿ, ಬಟ್ಟೆ ಒಗೆಯೋ ಮಷೀನ್ ಬಂದು ನನಗೆ ವಯಸ್ಸಾದಷ್ಟೇ ಸಮಯ ಆಯಿತು. ಬಟ್ಟೆ ಮಡಿಸಿಡೋ ಮಷೀನು ಅಂತ ಅನ್ನು. ಹಾಂ, ಅದೇ. ಹೌದು, ನಿನಗೆ ಯಾಕದು? ಅದನ್ನು ಹಾಳು ಮಾಡಿ ನನ್ನ ಹತ್ರ ರಿಪೇರಿ ಮಾಡ್ಸಕ್ಕ? ಹಲೋ ಮೇಡಮ್, ಒಂದು ಪಾರ್ಸಲ್ ಬಂದಿತ್ತು ಮೇಡಮ್. ನಾನು ಯಾವ ಪಾರ್ಸಲ್ ಆರ್ಡರ್ ಮಾಡಿಲ್ವಲ್ಲ. ಏನೇ ಅದು? ಯಾವುದೋ ಪಾರ್ಸಲ್ ಅಂತೆಮ್ಮ. ಥ್ಯಾಂಕ್ ಯು. ಅದೇನು ಆನ್ಲೈನ್ ಆರ್ಡ್ರ್ ಮಾಡ್ತಿರೋ ಏನೋ. ಅಗಲ ಇದ್ರೆ ಉದ್ದ ಇರಲ್ಲ, ಉದ್ದ ಇದ್ರೆ ಅಗಲ ಇರಲ್ಲ. ಚಿಕ್ಕಪೇಟೆಗೆ ಹೋಗಿ ಕಣ್ಣಿಗೆ ಬೇಕಾದ ತಗೋಬಹುದು. ಅಡ್ರೆಸ್ ಕೊಡ್ಲಾ? ಅಮ್ಮ, ನಾನು ಹೇಳ್ದೆ ತಾನೆ ನಾನೇನು ಆರ್ಡರ್ ಮಾಡಿಲ್ಲ ಅಂತ. ಸುಮ್ಮನೆ ಯಾವಾಗಲೂ ಬೈತಿರ್ಬೇಡ. ಬೈಯೋದು ಅವಳು ಪಾರ್ಟ್ ಟೈಮ್ ಜಾಬ್ ಕಣಮ್ಮ, ಏನು ಮಾಡೋಕ್ಕಾಗಲ್ಲ. ಏನು ಮಾತು? ಪಿಲ್ಲು ಅಪ್ಪ. ಯಾರು ಕಳ್ಸಿದ್ರಮ್ಮ? ನನಗೆ ಕಳಿಸ್ತಾರೆ, ನಾನೇ ಆರ್ಡರ್ ಮಾಡಿದ್ದೆ. ಮತ್ತೆ ನೀನೇನು ಆರ್ಡರ್ ಮಾಡೇ ಇಲ್ಲ ಅಂದೆ ಯಾವಾಗ? ಅಯ್ಯೋ, ನಾನೇ ಮಾಡಿದ್ದೆ ಅಪ್ಪ, ಅದು ಮರ್ತೋಗಿತ್ತು ಅಷ್ಟೇ. ನಿಂಗೆ ಗೊತ್ತಲ್ವಾ ನಂಗೆ ಎಷ್ಟು ಮರ್ವಿದೆ ಅಂತ. ಹಿಂದಿನ ಕಾಲದಲ್ಲಿ 60 ಕರಳು ಮರಳು ಅಂತ ಇದ್ರು. ನಮ್ಮ ಮಗಳು ಈಗಲೇ ಶುರು ಮಾಡ್ಕೊಂಡಿದ್ದಾಳೆ. ನೀನೇನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ ಕಣೆ. ನೀನು ಕದ್ದು ಮುಚ್ಚಿ ರೂಮ್ಗೆ ತಗೊಂಡು ಹೋದಾಗಲೇ ಗೊತ್ತಾಯ್ತು ಬಿಡು ಅದು ದೇವ್ ಕಳಿಸಿರೋದು ಅಂತ. ಫೋನ್ ಮಾಡಬೇಡ ಅಂದ್ರೆ ಫೋನ್ ಮಾಡ್ತಾನೆ. ಈಗ ನನ್ನ ಮಗಳನ್ನ ಮರಳು ಮಾಡೋಕ್ಕೆ ಏನೋ ಗಿಫ್ಟ್ ಬೇರೆ ಕಳಿಸಿದಾನೆ. ಇದನ್ನ ಹೇಗೆ ಬಿಡಿಸೋದು? ಏನಾದರೂ ಮಾಡಿ ಒಂದು ಹದಕ್ಕೆ ತರಬೇಕಲ್ಲ. ಕೌಸಲ್ಯ, ಇತ್ತೀಚೆಗೆ ಚುಕ್ಕಿ ಹಾಕೋ ಒಂದು ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಂತ ಅನ್ಸಲ್ವಾ? ನಿಮ್ಮ ಮಗಳಲ್ವೇನ್ರಿ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣೆ. ನಾನು ಸೀರಿಯಸ್ ಆಗೇ ಹೇಳಿದೆ. ಒಂದು ಕೆಲಸ ಮಾಡಿ, ಸ್ವಲ್ಪ ಬಟ್ಟೆ ಇದೆ ಮಡ್ಚಿಡ್ತಾ ಇರ್ರಿ. ಯಾಕೋ ತುಂಬ ಹೊತ್ತು ಕೂತ್ಕೊಂಡ್ರೆ ಕಾಲು ನೋವುತ್ತೀರಿ. ಮಗಳು ವಿಚಿತ್ರ, ಇವಳು ಮಹಾ ವಿಚಿತ್ರ. ಇಬ್ರು ಮಧ್ಯ ಸೇರ್ಕೊಂಡು ನಾನು ಚಿತ್ರ ವಿಚಿತ್ರ. ಆಯಿತು, ನಾನು ಸೈನ್ ಮಾಡ್ತೀನಿ. ಆದರೆ ನನ್ನ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಸೈನ್ ಹಾಕೋದು, ಇಲ್ಲದೆ ಹೋದರೆ ಹಾಕಲ್ಲ. ಏಜೆಗೆ ಕಂಡೀಷನ್ ಹಾಕೋಷ್ಟು ಕೋಪ. ದುರ್ಗಾ ಹೇಳು, ಏನು ನಿನ್ನ ಕಂಡೀಷನ್? ಅಕ್ಕ, ಮೋಸ್ಟ್ಲಿ ಇವಳು 100 ಕೋಟಿ ಕೇಳ್ತಾಳೆ ಅನ್ಸತ್ತೆ. ಹೆಣ್ಣು ಹೆತ್ತಿರೋ ಎಲ್ಲ ತಂದೆ ತಾಯಿಗೂ ಮಗಳು ಅಳಿಯನ ಮೇಲೆ ಆಸೆ ಇರುತ್ತೆ.
ನಾನು ಹೇಗೆ ನಿಮ್ಮ ಸಂಪ್ರದಾಯಕ್ಕೆ ಬೆಲೆ ಕೊಟ್ಟು ನಂಗೆ ಇಷ್ಟ ಇಲ್ಲದೆ ಹೋದ್ರೂ ನಿಮ್ಮ ಶಾಸ್ತ್ರಗಳಿಗೆ ತಲೆ ಬಾಗದ್ನಲ್ಲ, ಹಾಗೆ ನೀವು ತಲೆ ಬಾಗಬೇಕು. ಮದುವೆ ಆದ ಹೊಸರಲ್ಲಿ ಅಳಿಯ ಮಗಳು ಮಾವನ ಮನೆಗೆ ಹೋಗೋದು, ಅವ್ರು ಕೊಡೋ ಆತಿಥ್ಯನ ಸ್ವೀಕಾರ ಮಾಡೋದು ಪದ್ಧತಿ. ಆ ಪದ್ಧತಿ ಪ್ರಕಾರ ನೀವು ನನ್ನ ತವ್ರ ಮನೆಗೆ ಬರಬೇಕು. ಅಳಿಯನಾಗಿ ಅವ್ರು ಕೊಡೋ ಆತಿಥ್ಯನ ಸ್ವೀಕಾರ ಮಾಡಬೇಕು. ಏಜೆ ನಿಮ್ಮ ಮನೆಗೆ ಬರೋದಾ? ಅದು ನಿಮ್ಮ ಮನೆಗೆ ಅಳಿಯನಾಗಿ. ಎಜೆ ಲೆವೆಲ್ ಏನು, ನಿನ್ ಲೆವೆಲ್ ಏನು? ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಯಾಕೆ ಗೊತ್ತಾ? ನೀನು ನನ್ನ ಹೃದಯದಲ್ಲಿದೆಯಲ್ಲ, ಅದಕ್ಕೆ. ಪ್ರೀತಿಗೆ ಇನ್ನೊಂದು ಹೆಸರು ಪ್ರೇಮ ಅಲ್ಲ, ರೇವತಿ, ಮೈ ಸ್ವೀಟ್ ಹಾರ್ಟ್. ನಿನ್ನ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ನಾನು ಬಡ್ದಿರ್ತೀನಿ ಚುಕ್ಕಿ, ಬಿಕಾಸ್ ಅದು ತುಂಬ ಪ್ರಿಷಿಯಸ್. ನೀನು ನನ್ನ ಜೊತೆ ಇರೋ ಪ್ರತಿಯೊಂದು ಕ್ಷಣನೂ ನಾನು ಹೀಗೆ ಸೆಲೆಬ್ರೇಟ್ ಮಾಡ್ತೀನಿ. ಮಿಸ್ ಯು. ಐ ಲವ್ ಯು ಸೋ ಮಚ್. ಯಾರು ಏನೇ ಹೇಳಲಿದೆ, ನನ್ನ ಮನಸ್ಸು ಮಾತ್ರ ನೀವು ಒಳ್ಳೆಯವರು ಅಂತ ಒತ್ತಿ ಹೇಳ್ತಾ ಇದೆ. ಐ ಲವ್ ಯು ಸೋ ಮಚ್. ನನಗೀಗಲೇ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದೆ. ನಾನು ಹೇಳಿದ ಮಾತು ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡು. ಹೆಂಡ್ತಿಗೆ ಡಿವೋರ್ಸ್ ಕೊಡೋವರೆಗೂ ನನಗೆ ಫೋನ್ ಮಾಡಬೇಡಿ, ನನಗೆ ಮೀಟ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಐ ಆಮ್ ಸಾರಿ ದೇವ್. ನಿಮ್ಮ ಪ್ರೀತಿ ಎಷ್ಟೇ ಪವಿತ್ರವಾಗಿದ್ರು ನಿಮಗೆ ಡಿವೋರ್ಸ್ ಆಗೋ ತನಕ ನಾವಿಬ್ರು ಒಂದಾಗೋಕ್ಕಾಗಲ್ಲ. ನಿಮಗೆ ಡಿವೋರ್ಸ್ ಆಗಬೇಕು, ಆಗೋವರೆಗೂ ನಾನು ನಿಮ್ಮಿಂದ ದೂರ ಇರಬೇಕು. ಇರ್ತೀನಿ. ಸಾಧ್ಯ ಇಲ್ಲ ಅಂದಮೇಲೆ ನಾನು ಸೈನ್ ಮಾಡಲ್ಲ. ನೋಡಿ, ನಮಗೆ ಪ್ರಾಜೆಕ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗಲೇ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿದ್ದೀವಿ ನಾವು. ಹಠ ಮಾಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ಪರಿಸ್ಥಿತಿ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಸಾಕಾ? ನೀವು ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಅವತ್ತು ನಂಗೆ ಇಷ್ಟ ಇಲ್ಲದೆ ಹೋದರೂ ರಿಸೆಪ್ಷನ್ ಮಾಡಿಸಿದ್ರಿ. ಯಾಕೆ? ನಿಮ್ಮ ಮರ್ಯಾದೆ ಕಾಪಾಡ್ಕೊಳ್ಳೋಕ್ಕೋಸ್ಕರ, ಸಮಾಜಕ್ಕೋಸ್ಕರ. ಅದೇ ಮರ್ಯಾದೆ ಸಮಾಜ ನನಗಿರಲ್ವಾ? ನಿಮ್ಗಷ್ಟೇನಾ? ಕರೆಕ್ಟಾಗಿ ಕೇಳ್ದೆ ಲೀಲಾ. ಅಮ್ಮ, ನೀನು? ನಾನು ಯಾವಾಗಲೂ ನ್ಯಾಯದ ಪರ ರಾಮ್. ಅವಳು ಕೇಳ್ತಿರೋದ್ರಲ್ಲಿ ಎಳ್ಳಷ್ಟು ತಪ್ಪಿಲ್ಲ. ಹೆಣ್ಣು ಹೆತ್ತವ್ರ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನ್ನ ಮಗ ಅರ್ಥ ಮಾಡ್ಕೋತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಏಜೆ ಈ ಪ್ರಾಜೆಕ್ಟ್ನ ಕೈ ಬಿಡ್ತಾರೆ ಹೊರತು ಇವಳ ಕಂಡೀಷನ್ಗೆ ತಲೆ ಬಾಗಲ್ಲ. ಬೇಡ ಬಿಡಿ. ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ ನಿಮ್ಗೆ ಬಲವಂತನೂ ಮಾಡಲ್ಲ, ಸೈನು ಮಾಡಲ್ಲ. ಒಂದು ನಿಮಿಷ ಇರು. ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ನಮ್ಮ ಅಪ್ಪ ಅಮ್ಮನ್ನ ಅತ್ತೆ ಮಾವ ಅಂತ ಒಪ್ಕೊಂಡಿಲ್ಲ. ಹಾಗಿರುವಾಗ ನಾನ್ಯಾಕೆ ಸೈನ್ ಮಾಡಲಿ? ನಾನು ಸೈನ್ ಮಾಡಲ್ಲ. ವಾಪಸ್ ಬಂದ್ಮೇಲೆ ಸೈನ್ ಮಾಡ್ತೀಯಾ? ಮಾಡ್ತೀನಿ. ಏಜೆ ದುರ್ಗಾ, ಪ್ರೇಮ್, ಪ್ರಮೋದ್,
ಅಡ್ವೊಕೇಟ್ನ ನಾಳೆ ಬರೋದಕ್ಕೆ ಹೇಳಿ. ನಾನು ನಿಮ್ಮ ಮನೆಗೆ ಬರ್ತೀನಿ. ಏನ್ರಿ ನೀವು ನಿಮ್ಗೇನಾದ್ರು ಬುದ್ಧಿಗಿದೆಯಾ? ಯಾಕೆ? ನಾನೇನೋ ಡೀಟೇಲ್ ಆಗಿ ಬೂತ್ ಕನ್ನಡಿ ಇಟ್ಕೊಂಡು ಹುಡುಕ್ತಿದ್ರೆ ನೀವು ಒಳ್ಳೆ ಬೂತ್ ತರ ಬಂದ್ಬಿಟ್ರಿ. ನನಗೆ ಭಯನೇ ಆಗೋಯ್ತಪ್ಪ. ಏನು ಹುಡುಕ್ತಾ ಇದ್ಯಾ? ಮೊಟ ಮಧ್ಯಾಹ್ನ ನನ್ನ ಹುಡುಕ್ತಾ ಇದ್ಯಾ? ಏನ್ ಮಾಸ್ಟರ್ ಪೀಸ್ ನೀವು. ನಿಮ್ಮನ್ನು ಹುಡುಕಕ್ಕೆ ಧೂಳು ಹುಡುಕ್ತಾ ಇದ್ದೀನಿ. ಧೂಳು ಹುಡುಕ್ತಾ ಇದೆಯಾ? ಈ ಥರನಾ? ಹ್ಞೂ, ಮತ್ತೆ ನಮ್ಮ ಮನೆಗೆ ಬರ್ತಿರೋದು ಯಾರು? ಏಜೆ, ನಮ್ಮ ಅಳಿಯಂದ್ರು. ಅವ್ರು ಬರ್ತಿದ್ದಾರೆ ಅಂತ ಇಡೀ ಮನೆ ಎಲ್ಲ ಫಿನಾಯ್ಲ್ ಹಾಕಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಒಂದು ಚೂರು ಧೂಳು ಎಲ್ಲೂ ಕಾಣಬಾರ್ದು. ಅಕಸ್ಮಾತ್ ಅವ್ರು ಬಂದಾಗ, ಕೂತ್ಕೊಂಡಾಗ, ಎದ್ದಾಗ ಚೂರು ಧೂಳು ಕಾಣಿಸ್ಬಿಟ್ರೆ ಮೊದಲೇ ಶಿಸ್ತಿನ ಮನುಷ್ಯ ಔಟ್ ಅಂದ್ಬಿಟ್ರೆ. ಕೌಸಲ್ಯ, ಇದೊಂದು ಸ್ವಲ್ಪ ಓವರ್ ಅನ್ಸಲ್ಲೇನೆ? ಮೊದಲನೇ ಸಲ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗೆ ಬರ್ತಿದ್ದಾರೆ. ಅವ್ರು ಬಂದಾಗ ಕ್ಲೀನ್ ಇಲ್ಲ ಅಂದರೆ ಹೇಗೆ? ಅವ್ರ ಮಟ್ಟಕ್ಕಿಲ್ಲ ಅಂದರು ನಮ್ಮ ಮಟ್ಟಕ್ಕಾದ್ರೂ ಕ್ಲೀನ್ ಆಗಿರಬಾರ್ದ? ಹೌದು, ಈ ಚೇರ್ಸ್ ಎಲ್ಲ ಒರೆಸಿ ಅಂತ ಹೇಳಿದ್ನಲ್ಲ, ಒರೆಸಿದ್ದೀರಾ? ಒರೆಸಿದ್ದೀನಿ ಬಿಡು. ಬಿಡೋದಾ? ಏನಾದ್ರು ಚೂರು ಧೂಳು ಏನಾದ್ರು ಕಾಣಿಸಿದ್ರೆ ನಾನು ನಿಮ್ಮನ್ನು ಬಿಡಲ್ಲ. ರೀ, ಈ ಲಿಸ್ಟಲ್ಲಿ ಇರೋದನ್ನೆಲ್ಲ ತಂದ್ಬಿಡಿ. ಏನೇನು ಬರ್ದಿದ್ಯೆ? ಓದಿ. ಎಣ್ಣೆ, ಕಾಳು, ಇದೇನೇ ಇದು? ಗೋಡಂಬಿ ಅರ್ಧ ಕೆಜಿ ಬರ್ದಿದ್ಯಾ? ಕಮ್ಮಿ ಆಯ್ತಾ? ಕಮ್ಮಿ ಆಗೋದಾ? ಏನು ಗೋಡಂಬಿ ಪಲ್ಯ ಮಾಡ್ತೀಯನೇ? ರೇ ನಮ್ಮನೆಗೆ ಯಾರು ಬರ್ತಾ ಇರೋದು? ಸ್ಟ್ಯಾಂಡರ್ಡ್ ಅಳಿಯ, ಏಜೆ, ಅಡುಗೆ ಭಟ್ಟ. ಅವ್ರು ಮಾಡೋ ಪ್ರತಿ ಅಡುಗೆದಲ್ಲೂ ಹಿಡಿ ಗೋಡಂಬಿ ದ್ರಾಕ್ಷಿನೇ ಹಾಕ್ತಾರೆ. ಅಂಥವ್ರ ಮನೆಗೆ ಬರುವಾಗ ನಮ್ಮ ಉಪಚಾರದಲ್ಲಿ ಯಾವುದು ಕಮ್ಮಿ ಆಗ್ಬಾರ್ದಲ್ವಾ? ಅರ್ಥ ಆಯ್ತು ಬಿಡು. ಏನು? ಹೋಗಿಲ್ಲ ನೋಡಿ ಕೆಂಬೂತ. ಬಂದೆ. ನೀವೇ ಭೂತ ತರ ಹೆದರ್ಸಿದ್ರಿ, ಈಗ ಭೂತ ಅಂತ. ಓ, ಬನ್ನಿ. ಕೌಸಲ್ಯ, ಮೊನ್ನೆ ಮೊಸರಿಸ್ಕೊಂಡು ಹೋಗಿದ್ದನ್ನ ಕೊಡೋಣ ಅಂತ ಬಂದೆ. ಇಷ್ಟು ಒಳ್ಳೆ ಬುದ್ಧಿ ಯಾವಾಗ ಬಂತು ರೀ? ತಗೊಂಡಿದ್ದನ್ನ ವಾಪಸ್ ಕೊಡುವಂಥದ್ದು. ಯಾಕ್ರಿ ಹಾಗೆ ಹೇಳ್ತೀರಾ? ನಾನು ಯಾವತ್ತು ಕೊಟ್ಟೇ ಇಲ್ವಾ? ಅದು ಹಾಗಲ್ಲ. ಸರಿ ಬಿಡಿ. ಈಗ ನಿಮ್ಮ ಜೊತೆ ಕೂತ್ಕೊಂಡು ಹರಟೆ ಹೊಡಿಯೋಷ್ಟು ಪುರ್ಸೊತ್ತು ನನಗಿಲ್ಲ. ಐ ಆಮ್ ಚೂರ್ ಬಿಸಿನೋ. ರೀ, ಇವತ್ತು ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡ್ತಾ ಇದ್ದೀರಲ್ಲ, ಏನಾದರೂ ಫಂಕ್ಷನ್ನಾ? ಫಂಕ್ಷನ್ ಇಲ್ಲ, ಏನಿಲ್ಲ. ನಮ್ಮ ಮನೆಗೆ ನಮ್ಮ ಅಳಿಯಂದ್ರು ಬರ್ತಿದ್ದಾರೆ. ಏನ್ರಿ, ಏಜೆ ಸರ್ ನಿಜವಾಗ್ಲೂ ನಿಮ್ಮ ಮನೆಗೆ ಬರ್ತಾ ಇದ್ದಾರಾ? ನಮ್ಮ ಅಳಿಯ ನಮ್ಮ ಮನೆಗೆ ಬರ್ದೆ ನಿಮ್ಮ ಮನೆಗೆ ಬರ್ತಾರ? ಚೆನ್ನಾಗಿ ಹೇಳಿದ್ರಿ ನೀವು. ರೀ, ನಾನು ಅವ್ರ ದೊಡ್ಡ ಫ್ಯಾನು. ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡ್ಬಿಟ್ಟಿದ್ದೀನಿ ರೀ. ಎಲ್ಲ ನೋಡ್ಬಿಟ್ಟಿದ್ದೀರಾ? ಎಲ್ಲ? ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಡ್ತೀರಾ? ನೋಡೋಣ. ನನಗೆ ಸ್ವಲ್ಪ ಒಳಗಡೆ ಕೆಲಸ ಇದೆ. ನೀವು ಸ್ವಲ್ಪ ಧೂಳು ಹೊಡ್ಕೊಡ್ತೀರಾ? ಅಯ್ಯೋ, ಮರ್ತೇ ಹೋದೆ. ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೆ, ಅದು ಎಷ್ಟು ಕೂಗ್ತೋ ಗೊತ್ತೇ ಇಲ್ಲ. ನಿಮ್ಮ ಮಳೆಯವ್ರು ಬಂದಮೇಲೆ ಬರ್ತೀನಿ ರೀ. ಹುಷಾರ್ರಿ, ನಮ್ಮಳಿನ ಜಪ ಮಾಡಿಕೊಂಡು ನೀವೆಲ್ಲರೂ ಬಿದ್ದಿದ್ಬಿಟ್ಟಿರಾ? ಒಳ್ಳೆ ಕೊಳ್ಳಮ್ಮನ ಸವಾಸ. ಏನಕ್ಕ ಇದೀಗ ಉಲ್ಟಾ ಹೊಡಿತು? ಇಷ್ಟು ದಿನ ಏಜೆ ಏನೇ ಡಿಸಿಷನ್ಸ್ ತಗೋಬೇಕಂದ್ರು ನಮ್ಮ ಅಭಿಪ್ರಾಯ ಕೇಳ್ತಿದ್ರು. ಆದ್ರೆ ಇವತ್ತು ನಮ್ಮ ಮಾತು ಕಿವಿ ಕೂಡ ಕೊಡ್ಲಿಲ್ಲ. ಈ ಮನೆಯಲ್ಲಿ ನಮಗ್ ಬೆಲೆನೇ ಇಲ್ಲ. ನಮ್ ಬೆಲೆ ಬಿಡಿಸೋದು. ದುರ್ಗಕ್ಕನ ಬೆಲೆ ಏನಾಯ್ತು ಅನ್ಕೊಂಡಿದ್ಯಾ? ಒಂದೊಂದಾಗಿ ಅಧಿಕಾರ ಅವಳ ಕೈಗೆ ಸೇರ್ಸಿದೆ. ದುರ್ಗ ಅಕ್ಕದನ್ನ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಇವತ್ತು ಅವಳು ಸೈನ್ ಮಾಡ್ಲಿಲ್ಲ ಅಂದ್ರೆ ಏಜೆ ಬಲವಂತವಾಗಿ ಅವಳ ಕೈಲಿ ಸೈನ್ ಮಾಡಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ನ ಡ್ರಾಪ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಷ್ಟು ಈಸಿಯಾಗಿ ಅವ್ರ ಡಿಮ್ಯಾಂಡ್ಗಳಿಗೆ ಒಪ್ಕೋತಾರೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಅವಳೇನಾದ್ರೂ ಈ ಡಾಕ್ಯುಮೆಂಟ್ಸ್ ಸೈನ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಆ ಕಂಪ್ನಿಯಲ್ಲಿ ಅವಳ ಹೆಸರು ಇನ್ವಾಲ್ವ್ ಆಗುತ್ತೆ. ಈಗಲೇ ಅವಳನ್ನ ಹಿಡಿಯಕ್ಕಾಗ್ತಿಲ್ಲ. ಇನ್ನಿದೆಲ್ಲ ಆಗ್ಬಿಟ್ರೆ ಅವಳನ್ನ ಹಿಡಿಯಕ್ಕೆ ಹಗ್ಗ ಸಾಕಾಗಲ್ಲ, ಸರಪ್ಲಿನೇ ತರಬೇಕಾಗತ್ತೆ.
ಈ ಪ್ರಾಜೆಕ್ಟ್ಗೆ ಅವಳ ಹೆಸರು ಬದಲು ಕಿಶೋರ್ ಬಾವನ್ ಹೆಸರದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪಾಪ ನಿಮ್ಮನ್ನ ಒಂಟಿಯಾಗ್ಬಿಟ್ಟು ಅವರೊಬ್ಬರೇ ಅಬ್ರಾಡ್ನಲ್ಲಿ ಈ ಪ್ರಾಜೆಕ್ಟ್ ವಿಷಯವಾಗಿ ಎಷ್ಟು ಕಷ್ಟ ಪಡ್ತಿದ್ದಾರೆ. ಆದ್ರೆ ಹೆಸರು ಮಾತ್ರ ಲೀಲಾಗಿಲ್ಲ. ಇಂಥ ವಿಚಾರಗಳಲ್ಲಿ ಏಜೆ ನಿಮ್ಮ ಅಭಿಪ್ರಾಯ ತಗೋತಾ ಇದ್ರು. ಅವ್ರು ನಿಜವಾಗ್ಲೂ ನಿಮಗೆ ಬೆಲೆ ಕೊಡೋದೇ ಆಗಿದ್ದಿದ್ರೆ ಅವ್ರು ನಿಮ್ಮನ್ನು ಒಂದು ಮಾತು ಕೇಳಬೇಕಿತ್ತು. ಏಜೆ ನಂತರ ಈ ಮನೆ ಅಧಿಕಾರ ನಿಮಗೆ ಸಿಗುತ್ತೆ ಅನ್ಕೊಂಡ್ವಿ. ಆದ್ರೆ ಅದು ಲೀಲನ್ ಕೈಗೆ ಹೋಗ್ತಿದೆ. ಏನಕ್ಕ, ನಾವಿಷ್ಟೆಲ್ಲ ಮಾತಾಡ್ತಾ ಇದೀವಿ, ನೀವ್ ಏನು ಮಾತಾಡದೆ ಸುಮ್ಮನೆ ಇದ್ದೀರಾ? ಅಕ್ಕ ಅಕ್ಕ ಅಂತ ಇಷ್ಟು ದಿನ ನಿಮ್ ಹಿಂದೆ ಸುತ್ತಾ ಇದ್ವಿ. ನೀವ್ ಹೀಗೆ ಸುಮ್ಮನೆ ಇದ್ರೆ ಇನ್ ಮುಂದೆ ನಾವು 3 ಜನನು ಅತ್ತೆ ಅತ್ತೆ ಅಂತ ಲೀಲನ್ ಹಿಂದೆ ಸುತ್ತಬೇಕಾಗತ್ತೆ. ಅವಳೆಲ್ಲ ನಮ್ಮ ಅಧಿಕಾರನು ಕಿತ್ಕೊಂತಾ ಇದ್ದಾಳೆ. ಹೇಳದ್ ಹೇಳಿದೀವಿ, ಇದಕ್ ಮೇಲೆ ನಿಮ್ಮಿಷ್ಟ ಅಕ್ಕ. ಹೌದು, ಇಷ್ಟೆಲ್ಲ ಆದ್ಮೇಲೂ ಇನ್ನೂ ನಾನು ಸುಮ್ಮನೆ ಇದ್ರೆ ಈ ಮನೇಲಿ ನನಗಿರೋ ಸ್ಥಾನ ಹೊರಟು ಹೋಗುತ್ತೆ. ಇಲ್ಲ, ಇನ್ನು ನಾನು ಸುಮ್ಮನೆ ಇರಲ್ಲ. ಏನಿಲ್ಲ, ನೀನು ಏನೋ ದೊಡ್ಡ ಡಿಮ್ಯಾಂಡ್ ಇಡ್ತೀಯ ಅಂತ ಅನ್ಕೊಂಡಿದ್ರೆ ಹೋಗಿ ಹೋಗಿ ಇಷ್ಟು ಚಿಕ್ಕ ಡಿಮ್ಯಾಂಡ್ ಇಟ್ಟಿದೆಯಲ್ಲ. ನನ್ನ ಪಾಲ್ಗೆ ಇದು ದೊಡ್ಡ ಡಿಮ್ಯಾಂಡೇ ಅಜ್ಜಿ. ನಿನ್ನ ಗಂಡಾರ ನಿನ್ನ ಜೊತೆ ನಿಂತವ್ರ ಮನೆಗೆ ಬರೋದು ನಿನ್ನ ಪಾಲಿಗೆ ದೊಡ್ಡ ಡಿಮ್ಯಾಂಡಾ? ಹ್ಞೂ ಅಜ್ಜಿ, ಎಲ್ಲ ಅಪ್ಪ ಅಮ್ಮಂದ್ರಿಗೂ ಅವ್ರ ಮಗಳು ಅಳಿಯ ಮನೆಗೆ ಬರಬೇಕು, ಉಪಚಾರ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನಮ್ಗ ಭಾಗ್ಯ ಇಲ್ಲ ಅಂತ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂಡಿದ್ರು. ಮಗಳಾಗಿ ಅವ್ರ ಆಸೆನ ಪೂರೈಸೋದು ನನ್ನ ಕರ್ತವ್ಯ ಅಲ್ಲ, ಅದಕ್ಕೆ ಈ ಡಿಮ್ಯಾಂಡ್ ಮಾಡಿದೆ. ನೀನು ರಾಮ್ ಇಬ್ರು ಒಂದೇ ಥರ. ರಾಮ್ ಕೂಡ ಅವನಿಗಿಷ್ಟ ಇಲ್ಲದೆ ಹೋದ್ರು ನನಗೋಸ್ಕರ ಎಲ್ಲ ಮಾಡ್ತಾನೆ. ಅದೇ ರೀತಿ ನೀನು ಕೂಡ ನಿನಗಿಷ್ಟ ಇಲ್ಲದೆ ಹೋದ್ರು ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ಎಲ್ಲ ಮಾಡ್ತಾ ಇದೀಯ. ಕುಟುಂಬದ ಬಗ್ಗೆ ಕಾಳಜಿ ಇರೋ ನೀವಿಬ್ರು ಇವತ್ತಲ್ಲ ನಾಳೆ ಒಂದು ಹಾಗೆ ಆಗ್ತೀರಾ. ಹೊರಡದಮ್ಮ. ಅಂತೂ ಇಂತೂ ಹೆಂಡತಿ ಮಾತು ಕೇಳಿ ಅತ್ತೆ ಮನೆಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟೆ. ತಪ್ಪೇನಿಲ್ಲ. ಗಂಡ ಹೆಂಡತಿ ಮಾತು ಕೇಳಲೇಬೇಕು ಅಲ್ವಾ ಲೀಲಾ? ಹೌದೌದು, ನಮ್ಮ ಅಪ್ಪನ ಹಾಗೆ. ಇಲ್ಲಪ್ಪ, ನಂಗೆ ಗೊತ್ತಿಲ್ಲ. ನಿನ್ನ ನೋಡಿದ್ರೆ ಹುಲಿ ನೋಡಿದಾಗ ಹೆದರ್ತಾಳಲ್ಲೋ, ಹೀಗಾದ್ರೆ ವಂಶ ಹೇಗೆ ಬೆಳೆಸ್ತಿರೋ? ಪ್ಲೀಸ್. ಸರಿ, ಇನ್ನು ನಾನು ರೇಗ್ಸಲ್ಲ. ಖುಷಿಯಾಗಿ ಹೋಗಿ ಬನ್ನಿ, ಗಡ್ಬಿಡಿ ಮಾಡ್ಕೋಬೇಡಿ. ಅಬ್ಬಾ, ನಾನೇ ಫಸ್ಟು. ಚೆನ್ನಾಗಿರಿ. ಯಾರು ಫಸ್ಟ್ ಮುಟ್ತಿರೋ ಅವ್ರಿಗೆ ಪಾಲ್ ಜಾಸ್ತಿ ಸಿಗುತ್ತಂತೆ. ರಾಮ್, ಒಂದು ನಿಮಿಷ ಬಾ. ಏನು ವಿಷಯ? ನೀ ಬಾ, ಹೇಳ್ತೀನಿ. ಬಾ. ನೋಡು, ಮೊದಲನೇ ಸರ್ತಿ ಸಂಪ್ರದಾಯದ ಪ್ರಕಾರ ಅತ್ತೆ ಮಾವನ ಮನೆಗೆ ಹೋಗ್ತಾ ಇದೀಯಾ. ಬರೀ ಕೈ ಬಿಸ್ಕೊಂಡು ಹೊರಟ್ಬಿಡ್ಬೇಡ. ಸ್ವಲ್ಪ ಏನಾದರೂ ಹಣ್ಣು ಹಂಪಲು ಸ್ವೀಟು ಎಲ್ಲ ತೊಗೊಂಡು ಹೋಗಬೇಕು. ಲೀಲಾ ಅನ್ಕೊಂಡ್ರೆ ನಿನಗೆ ಆಗುತ್ತೋ ಇಲ್ವೋ, ನಿನ್ನ ಅತ್ತೆ ಮಾವನಿಗಂತೂ ನೀನು ಮರ್ಯಾದೆ ಕೊಡಲೇಬೇಕು. ಈಗ ಲೀಲಾ ನೋಡು, ಅವಳಿಗೆ ಇಷ್ಟನೇ ಇಲ್ಲದೆ ಹೋದರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಸಂಪ್ರದಾಯನೆಲ್ಲ ಅನುಸರಿಸ್ಕೊಂಡು ಬಂದಿದ್ದಾಳೆ. ಸರಿ, ನಾನು ಹೊರಡ್ಲಾ? ನೋಡು, ಅವ್ರ ತಂದೆ ತಾಯಿ ಮುಂದೆ ಲೀಲಾ ಮೇಲೆ ಸಿಡುಕ್ಬೇಡ, ಅವ್ರ ಮನಸ್ಸಿಗೆ ನೋವಾಗುತ್ತೆ. ಹಾಗೆ ಅವ್ರ ಮನೆಗೆ ಹೋದ್ಮೇಲೆ ಒಳ್ಳೆ ಸ್ಪೀಡ್ ರಾಯಿಪ್ಪಂತಾರ ಹೋಗೋಣ ಅಂತ ಅರ್ಜೆಂಟ್ ಮಾಡಬೇಡ. ಅಮ್ಮ ಸಾಕು, ಪ್ಲೀಸ್. ನೀನು ಇನ್ನೂ ಕಂಡೀಷನ್ಸ್ ಆಗ್ತಾ ಹೋದರೆ ನನಗೆ ಹಿಂಸೆ ಆಗಕ್ಕೆ ಶುರು ಆಗ್ಬಿಡುತ್ತೆ. ಹೊರಡ್ಬರ್ಲಾ? ಸರಿ. ನೀನು ಇಷ್ಟಾದರೂ ಬದಲಾಗ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೋಗು. ಇವತ್ತು ನಿನಗೇನೇನು ಹಿಂಸೆ ಅನ್ನಿಸ್ತಿದೆಯೋ ಅದೆಲ್ಲ ನಾಳೆ ನಿನಗೆ ಇಷ್ಟಗಳಾಗಿ ಪರಿವರ್ತಿಸುತ್ತೆ.